ನಿನ್ನ ಫ್ಯಾಮಿಲಿ ಕೌಂಟ್ ಡೌನ್ ಶುರು. ಅಂಜನಿ ಪುತ್ರ ಕನ್ನಡ ಫುಲ್ ಮೂವಿಯ ರಿವ್ಯೂ ಕೂಡ ಈಗ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಈ ಅಂಜನಿ ಪುತ್ರ ಮೂವಿ ಕೂಡ ಇರುತ್ತೆ ಅಂತ ನೋಡೋಣ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೆ ಕೂಡ ಸುಸ್ವಾಗತ ಹೇಳ್ತಾ ಆ ರಿವ್ಯೂ ಕೂಡ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಈ ಸಿನಿಮಾ ಕೂಡ ಇರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ನಾಯಕನ ತನ್ನ ಕುಟುಂಬದ ಮತ್ತು ಪ್ರೀತಿಸುವವರಿಗಾಗಿ ಹೋರಾಡುವ ಪಾತ್ರಗಳು ಕೂಡ ಕಾಣಿಸುತ್ತದೆ. ಅನ್ಯಾಯದ ವಿರುದ್ಧ ನಿಲ್ಲುವ ಒಬ್ಬ ಧೈರ್ಯಶಾಲಿ ವ್ಯಕ್ತಿಯ ಕಥೆಯನ್ನು ಕೂಡ ಈ ಸಿನಿಮಾದಲ್ಲಿ ಕೂಡ ಹೇಳುತ್ತೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಗಳು ಕೂಡ ಮಾಸ್ ಸ್ಟೈಲ್ ಆಗಿ ಚೆನ್ನಾಗಿ ಮಾಡಲಾಗಿದೆ. ಕಾಮಿಡಿ ಮತ್ತು ಫ್ಯಾಮಿಲಿ ಎಮೋಷನ್ ಕೂಡ ಸಿನಿಮಾದಲ್ಲಿ ಕೂಡ ಚೆನ್ನಾಗಿ ಮಿಶ್ರಣವಾಗಿದೆ. ಕೆಲವು ಸೀನ್ಗಳು ಕೂಡ ಪ್ರೇಕ್ಷಕರಿಗೆ ತುಂಬ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿಯಾದ ಇಲ್ಲಿ ಸನ್ನಿವೇಶವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನಯ ವಿಷಯಕ್ಕೆ ಬಂದರೆ ನಾಯಕನ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದೆ. ಅವನ ಮಾಸ್ ಡೈಲಾಗ್ ಮತ್ತು ಫೈಟ್ ಸೀನ್ಗಳು ಫ್ಯಾನ್ಸ್ಗೆ ಇಷ್ಟವಾಗುತ್ತೆ ಅಂತ ಹೇಳ್ಬೋದು. ಸಪೋರ್ಟ್ ಆ್ಯಂಡ್ ನಟರು ಕೂಡ ತಮ್ಮ ಪಾತ್ರವನ್ನು ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಇನ್ನಷ್ಟು ಎನರ್ಜಿ ಕೊಡುತ್ತೆ. ಹಾಡುಗಳು ಕೂಡ ಹೇಳಲು ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಕತೆ ಸ್ವಲ್ಪ ಕಾಮನ್ ಅನಿಸ್ಬೋದು ಮತ್ತು ಕೆಲವು ಸೀನ್ಗಳು ಪ್ರಿಡಿಕ್ಟೇಬಲ್ ಆಗಿರ್ಬೋದು. ಆದರೆ ಮಾಸ್ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇಷ್ಟಪಡುವವರಿಗೆ ಈ ಸಿನಿಮಾ ಒಳ್ಳೆಯದು. ಒಟ್ಟಿನಲ್ಲಿ ನೋಡಿದರೆ ಅಂಜನಿ ಪುತ್ರ ಒಂದು ಮಾಸ್ ಆ್ಯಕ್ಷನ್ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನರಿಗೆ ಇಷ್ಟ ಆಗುವ ಸಿನಿಮಾ ಅಂದರೆ ಅಂಜನಿ ಪುತ್ರ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿಯಾದ ಪುನೀತ್ ರಾಜ್ಕುಮಾರ್ ಅವರ ಮೂವಿ ಅಂತ ಹೇಳ್ಬೋದು. ಇನ್ನು ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ 5ರಲ್ಲಿ 3.5 ರೇಟಿಂಗ್ ಕೂಡ ಸಿಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇದೆ, ಅದಕ್ಕೋಸ್ಕರ ಇಷ್ಟು ರೇಟಿಂಗಲ್ಲಿ ಸಿನಿಮಾ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಮೂವಿಯ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಮೂವಿಯನ್ನು ಕೂಡ ಎಲ್ಲಿ ನೋಡ್ಬೋದು ಅಂತ ಕೂಡ ನೋಡಿದರೆ ನಿಮಗೆ OTT ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಎಲ್ಲಿ ಕೊಡಬೇಕಾದ್ರೂ ಕೂಡ ನೋಡ್ಬೋದು. ಒಂದು ಸಲ ಚೆಕ್ ಮಾಡಿ OTT ಪ್ಲ್ಯಾಟ್ಫಾರ್ಮ್, ಅಲ್ಲಿ ಒಂದು ಸಲ ನೋಡಿ. ಈ ಮೂವಿಯ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.